ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಕನ್ನಡದ ಮುದ್ದಾದ ನಟಿ ಶಾನ್ವಿ ಶ್ರೀವಾಸ್ತವ್ ಇದೀಗ ಮರಾಠಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಮಾಸ್ಟರ್ ಪೀಸ್, ತಾರಕ್ ಮಫ್ತಿ, ಅವನೇ ಶ್ರೀಮನ್ನಾರಾಯಣ ಹೀಗೆ ಹಲವು ಚಿತ್ರಗಳಲ್ಲಿ ಶಾನ್ವಿ ನಟಿಸಿದ್ದರು. ನಂತರ ತೆಲುಗು ಚಿತ್ರಗಳಲ್ಲಿ ಹಾಗೂ ಮಲಯಾಳಂ ಚಿತ್ರಗಳಲ್ಲಿ ನಟಿಸಿ ಇದೀಗ ಮರಾಠಿಯ ಚಿತ್ರರಂಗಕ್ಕೆ ಶಾನ್ವಿ ಕಾಲಿಟ್ಟಿದ್ದಾರೆ. ಮರಾಠಿ ಚಿತ್ರದಲ್ಲಿ ಶಾನ್ವಿ ಶ್ರೀವಾಸ್ತವ್ ನಾಯಕಿಯಾಗಿ ನಟಿಸಿದ್ದಾರೆ. ಈ ರಾಂಟಿ ಚಿತ್ರವು ನವೆಂಬರ್ 22ರಂದು ರಿಲೀಸ್ ಆಗಲಿದೆ. ಈ ಬಗ್ಗೆ ಮಾತನಾಡಿರುವ ಶಾನ್ವಿ, ನಿರ್ದೇಶಕ ಸಮಿತ್ ಮತ್ತು ನಾಯಕ ಶರತ್ ಅವರು ನನಗೆ ಮೊದಲೇ ಪರಿಚಯವಿದ್ದವರು. ರಾಂಟಿ ಚಿತ್ರದ ಕಥೆಯನ್ನು ಕೇಳಿ ನನಗೆ ಕತೆ ತುಂಬಾ ಇಷ್ಟವಾಯಿತು. ಜೊತೆಗೆ ಉತ್ತಮ ತಂಡ ಹಾಗೂ ತಾರಾಗಣವಿದೆ. ನನ್ನ ಪಾತ್ರವೂ ಕೂಡ ತುಂಬಾ ಚೆನ್ನಾಗಿದೆ ಅಂತ ಅನಿಸಿತು. ಹಾಗಾಗಿ ಈ ಚಿತ್ರದಲ್ಲಿ ನಟಿಸಲು ನಿರ್ಧರಿಸಿದೆ. ಈ ಚಿತ್ರವು ತುಂಬಾ ಸ್ಪೆಷಲ್ ಹಾಗೂ ಸವಾಲಿನ ಪಾತ್ರ ಅಂತ ಏನಿಲ್ಲ. ಡೆಬ್ಯೂ ಸಿನಿಮಾಗಳಲ್ಲಿ ನಟಿಯರಿಗೆ ಯಾವ ಪ್ರೀತಿಯ ಪಾತ್ರಗಳು ಇರುತ್ತದೆಯೋ ಅದೇ ರೀತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದೇನೆ. ನನ್ನ ಪಾತ್ರ ಒಂದೇ ಈ ಸಿನಿಮಾದಲ್ಲಿ ಸಾಫ್ಟ್ ಆಗಿರಲಿದೆ ಎಂದು ಹೇಳಿದ್ದಾರೆ. ಶಾನ್ವಿ ಕೈಯಲ್ಲಿ ಇದೀಗ 3 ಚಿತ್ರಗಳಿವೆಯಂತೆ. ಮರಾಠಿಯ ರಾಂಟಿ ಇದೇ 22ಕ್ಕೆ ರಿಲೀಸ್ ಆಗಲಿದೆ. ಕನ್ನಡದಲ್ಲಿ ತ್ರಿಶೂಲಂ ಚಿತ್ರದ ಶೂಟಿಂಗ್ ಪೂರ್ಣಗೊಂಡಿದೆ. ಜೊತೆಗೆ ತೆಲುಗುನಲ್ಲಿನ ಚಿತ್ರವು ಜನವರಿಯಿಂದ ಪ್ರಾರಂಭವಾಗಲಿದೆ ಎಂದು ಶಾನ್ವಿ ಹೇಳಿದ್ದಾರೆ. ಮರಾಠಿ ಚಿತ್ರರಂಗವು ಅಷ್ಟಾಗಿ ಬೆಳೆದಿಲ್ಲ, ಏಕೆಂದರೆ ಮಹಾರಾಷ್ಟ್ರದ ರಾಜಧಾನಿ ಮುಂಬೈಯನ್ನು ಬಾಲಿವುಡ್ ಆವರಿಸಿಕೊಂಡಿದೆ. ಮುಂಬೈಯಲ್ಲಿ ಹಿಂದಿ ಚಿತ್ರರಂಗವು ಬೇರು ಬಿಟ್ಟಿದೆ. ಹೀಗಾಗಿ ಮರಾಠಿ ಚಿತ್ರರಂಗ ದೊಡ್ಡ ಮಟ್ಟದಲ್ಲಿ ಬೆಳೆಯಲು ಸಾಧ್ಯವಾಗಿರಲಿಲ್ಲ. ಭಾರತೀಯ ಸಿನಿಮಾದ ಪಿತಾಮಹ ದಾದಾ ಸಾಹೇಬ್ ಫಾಲ್ಕೆ ಮರಾಠಿ ಮೂಲದವರು. ಭಾರತದ ಎಲ್ಲಾ ಪ್ರಾದೇಶಿಕ ಭಾಷೆಯ ಚಿತ್ರರಂಗಗಳನ್ನು ಬಾಲಿವುಡ್ ಅರ್ಥಾತ್ ಹಿಂದಿ ಚಿತ್ರರಂಗವು ಮರೆಮಾಚುತ್ತಿದೆ. ಆದರೆ ಇದೀಗ ಕಂಟೆಂಟ್ ಮತ್ತು ಟ್ಯಾಲೆಂಟ್ ವಿಷಯದಲ್ಲಿ ಮರಾಠಿ ಮತ್ತು ಮಲಯಾಳಂ ಚಿತ್ರರಂಗಗಳು ಬಾಲಿವುಡ್ ಅನ್ನು ಮೀರಿಸುತ್ತಿವೆ. ಕನ್ನಡದಲ್ಲಿ ಕೆಜಿಎಫ್, ಕಾಂತಾರ ಚಿತ್ರಗಳು ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡಿವೆ. ಸೈರಾಟ್ ಸಕ್ಸಸ್ ನಂತರ ಮರಾಠಿಯಲ್ಲಿ ಉತ್ತಮ ಕಮರ್ಷಿಯಲ್ ಚಿತ್ರಗಳು ಬರುತ್ತಿವೆ. ರಾಂಟಿ ಚಿತ್ರವು ಇದುವರೆಗಿನ ಅತಿ ದೊಡ್ಡ ಮಾಸ್ ಆಕ್ಷನ್ ಸಿನಿಮಾ ಎನಿಸಿಕೊಂಡಿದೆ ಎಂದು ಶಾನ್ವಿ ಹೇಳಿದ್ದಾರೆ.